ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮಸ್ಕಾರ. ಇದು ನಡೀತಾ ಇರೋದು ಯೋಗ ಫೆಸ್ಟಿವಲ್ ಶ್ರೀಕಾಂತ್ ಯೋಗ ಸೆಂಟರ್ ಬೆಳಗಾವದಲ್ಲಿ. ಇರೋ ಎಲ್ಲ ಸ್ಟೂಡೆಂಟ್ಸು ಬೇರೆ ದೇಶದಿಂದ, ಅಮೇರಿಕಾ, ಜಪಾನ್ದಿಂದ, ಇಲ್ಲೇ ದೇಶದಲ್ಲಿ ಜೈಪುರ್, ಬೆಂಗಳೂರಿನಿಂದ ಬಂದು ಯೋಗಾಭ್ಯಾಸ ನನ್ನಿಂದ ತಗೋತಾ ಇದ್ದಾರೆ. ನಾನು ಅಯ್ಯಂಗಾರ್ ಯೋಗ ಸರ್ಟಿಫೈಡ್ ಟೀಚರ್. ನನ್ನ ಹೆಸರು ಡಾಕ್ಟರ್ ಅಭಯ್ ಕೇಸ್ತೆ. ಇಲ್ಲಿ ಯೋಗ ಕ್ಲಾಸ್ಗಳನ್ನು ನಡೆಸ್ತಾ ಇರ್ತೀನಿ. ಇದು ನಡೆಸ್ತಾ ಇರೋದು ಲಾಸ್ಟ್ 1994ರಿಂದ ಯೋಗ ಕ್ಲಾಸ್ಗಳನ್ನು ನಡೆಸ್ತಾ ಇರ್ತೀನಿ. ಇಲ್ಲಿ ಥೆರಪಿ ಪ್ಲಸ್ಸು ಅದರ್ ಕ್ಲಾಸಸ್ ನಡೀತಾ ಇರ್ತವೆ. ಇದು ನಡೀತಾ ಇರೋದು ಅಯ್ಯಂಗಾರ್ ವೇ. ನಾನು ಕಲಿತಿದ್ದು BKS ಅಯ್ಯಂಗಾರ್ ಗುರೂಜಿ ಅವ್ರ ಇನ್ಸ್ಟಿಟ್ಯೂಟ್ ಇರೋದು ಪೂನಾದಲ್ಲಿ. ಅವರು ಎಲ್ಲ ಬ್ರಾಂಚ್ಗಳು ಆಲ್ ಓವರ್ ದಿ ವರ್ಲ್ಡ್ ಇದೆ. ಇದೊಂದು ಹೈಲಿ ರೆಕಗ್ನೈಸ್ಡ್, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಯೋಗ ಸಿಸ್ಟಮ್. ನಾನು ಸರ್ಟಿಫೈಡ್ ಇದ್ದು, ನಾನು ಇಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಸುದ್ದ ಹೋಗಿ ಅಯ್ಯಂಗಾರ್ ಸಿಸ್ಟಮನ್ನು ಪ್ರಚಾರ ಮಾಡಲಿಕ್ಕೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಕ್ಲಾಸಸನ್ನು ತಗೋತಾ ಇರ್ತೀನಿ. ಅಲ್ಲಿ ಬರೀ ಕ್ಲಾಸಸ್ ಅಲ್ಲ, ಅಲ್ಲಿ ಸುದ್ದ ಅಲ್ಲಿ ಬರ್ತಾ ಇರೋ ಜನರಿಗೆ ಯೋಗ ಥೆರಪಿಯನ್ನು ಕೊಟ್ಟು ಇರೋ ಅವರ ಪ್ರಾಬ್ಲಮನ್ನು ಕಡಿಮೆ ಮಾಡ್ತಾ ಇರ್ತೀನಿ. ಇದೆಲ್ಲ ಸಾಧ್ಯತೆ ಯಾಕಂತಂದರೆ ನಾನು ಎಕ್ಸ್ಕ್ಲೂಸಿವ್ ಗುರೂಜಿದ BKS ಅಯ್ಯಂಗಾರ್ನ ಫಾಲೋ ಮಾಡ್ತೇನೆ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ. ಗೀತಾಜಿ ಪ್ರಶಾಂತ್ಜಿ ಅವ್ರ ಬ್ಲೆಸ್ಸಿಂಗ್ಸ್ ಇದೆ. ಮಾಧ್ಯಮದಲ್ಲಿ ಬಂದಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ಇದರಲ್ಲಿ ಒಟ್ಟು ಆ ಕ್ಷೇತ್ರ ಏನಿದೆ, ಬಾಕಿ ಜಮೀನು 19 ಎಕರೆ ಇತ್ತು. 20-25 ವರ್ಷ ಮುಂಚೆ ತಾಲೂಕ್ ಪಂಚಾಯಿತಿಯಿಂದ ಅಲ್ಲಿ ಜನರಿಗೋಸ್ಕರ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳು ಕಟ್ಟಲಿಕ್ಕೆ 6 ಎಕರೆ ಖರೀದಿ ಮಾಡಲಾಗಿದೆ. ಜನರಿಗೆ ಅಲ್ಲಿ ವಿತರಣೆ ಮಾಡಿ ಹೋಗಿ ಮನೆಗಳು ಕಟ್ಟುವಾಗ ಆ ಟೋಟಲ್ 19 ಎಕರೆ ಕ್ಷೇತ್ರದಲ್ಲಿ 6 ಎಕರೆ ಏನು ಖರಾಬಿತ್ತು, ಅದು ಗುಡ್ಡದ ಮೇಲೆ ಸ್ವಲ್ಪ ಲೆವೆಲ್ ಜಮೀನಿತ್ತು. ಎಲ್ಲರೂ ಅಲ್ಲಿ ಹೋಗಿ ಮನೆ ಕಟ್ಕೊಂಡು ಸ್ವಲ್ಪ ಇದೆ. ಈಗ ಫೈನಲಿ ನಾವು ಸರ್ವೆನಲ್ಲಿ ನೋಡುವಾಗ ಎಲ್ಲಿ ಅವರು ಖರೀದಿ ಮಾಡಿದ್ದಾರೆ ಆ ಒಂದು ಕ್ಷೇತ್ರ ಬಿಟ್ಟು ಬೇರೆ ಖರಾಬ್ ಕ್ಷೇತ್ರದಲ್ಲಿ ಹೋಗಿ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು 2-3 ವರ್ಷ ಮುಂಚೆ ನಮಗೆ ಮಾಹಿತಿ ಬಂತು. ಆವಾಗ ಆಸ್ತಿನಲ್ಲಿ ಹದ್ವಸ್ತು ಫಿಕ್ಸ್ ಮಾಡಿ ಕೊಡೋಣ ಅಂತ ಹೇಳಿ DDLR ಇಂದ ಜಿಲ್ಲಾಧಿಕಾರಿಯವರ ಹದ್ವಸ್ತು ಸರಿಪಡಿಸಲಿಕ್ಕೆ ಅದನ್ನು ಸಂಗ್ರಹ ಮಾಡಿ ಆವಾಗ ಕೊಟ್ಟಿದ್ದಾರೆ. ಅಖರಾಬ್ ಜಮೀನು ಪರವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಹೋರಾಡಳಿತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟೀಕರಣ ಕೊಡ್ಬೇಕು. ಕಾಕಾ ಸಾಹೇಬ್ ಪಾಟೀಲ್ ನಿಮ್ಗೂ ಫ್ರೀ ನನಗೂ ಫ್ರೀ, ಯಾವ ಫ್ರೀ ಕೊಡತ್ತೀರಿ ನೀವು? ಫ್ರೀ ಕೊಡ್ತೇನೆ ಅಂತ ಹೇಳಿ ಏನ್ ಫ್ರೀ? 5 ಯೋಜನೆಗಳು ಕೊಟ್ಟ ನಂತರ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳೋದು, ದರ ನೇಸೋದು, ಬಸ್ ದರವನ್ನು ಹೆಚ್ಚಿಗೆ ಮಾಡೋದು, ಅಂದ್ರೆ ಹೆಣ್ಮಕ್ಳ ಕಡೆ ಇಸ್ಕೊಳ್ಳೋದು, ಫ್ರೀ ಕೊಡೋದು, ಗಂಡ ಮಕ್ಕಳ ಕೈಲಿ ಇಸ್ಕೊಳ್ಳೋದು, ಅಂದ್ರೆ ಒಂದ್ ಕೈಲೇ ಕೊಡೋದು, 2 ಕೈಲಿ ಇಸ್ಕೊಂತ ಈ ಒಂದು ಧೋರಣೆಯನ್ನು ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನು ನಾವು ಬಹಿಷ್ಕರಿಸ್ತೇವೆ.
ಮೊನ್ನೆ ನಡೆದಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದೂ ಸಹ ನಾಳೆ ಹೋರಾಟ ಐತಂತ ತಿಳಿದ್ರು ಸಹ ಡೀಸೆಲ್ ಅನ್ನ ಅವ್ರು ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಇದು ಹೋರಾಟ ಮಾಡೋದವ್ರು, ಜನಪರ ಹೋರಾಟ ಮಾಡೋದವ್ರು, ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನ ಬಿಜೆಪಿ ಈ ಹೋರಾಟ ಮಾಡ್ತಾ ಇದೆ. ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಸರ್ಕಾರ, ಈ ವಿಷಯವನ್ನು ಪ್ರತಿಯೊಬ್ಬ ಜನತೆಗೆ ನಾವು ತಿಳಿಸ್ತಾ ಇದ್ದೇವೆ. ಈ ಹೋರಾಟ ಅಂದ್ರನ್ನ ಜನತೆಗೆ ತಿಳಿಸುವಂತ ನಮ್ಮ ಹೋರಾಟದ. ಈ ಕಾಂಗ್ರೆಸ್ ಎಷ್ಟೋ ಯೋಜನೆಗಳನ್ನ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಹೇಳಿ ಈಗ ಬರೇ ಲೂಟಿ ಮಾಡುವಂತ ಸರ್ಕಾರ ಇದಾಗಿದೆ. ಅದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.